ತುಂಬ ಸಂತೋಷ ಆಯಿತು. ನಾನು ತಂದೆ ತಾಯಿ ಬೆಳಗ್ಗೆಯಿಂದ ನಿರೀಕ್ಷೆಯಲ್ಲಿದ್ವಿ ಯಾವಾಗ ಫಲಿತಾಂಶ ಬರುತ್ತೆ ಅಂತ. ಸೊ ಬಂದ ತಕ್ಷಣ ತುಂಬ ಸಂತೋಷ ಆಯಿತು. 4 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೆ. ಸೊ ಸಂತೋಷ ಆಗ್ತಾ ಇದೆ. ಎಷ್ಟನೇ ಅಟೆಂಪ್ಟ್ ಮೇಡಮ್? ಇದು ನನ್ನ 4th ಅಟೆಂಪ್ಟ್ ಇತ್ತು ಸರ್. 3 ಸರಿ ಯಾಕೆ ಏನಾಗಿ ಮಿಸ್ ಆಯ್ತು? ಎಷ್ಟು ರ್ಯಾಂಕಿಂಗ್? ಅಂದರೆ ಮೊದಲು 3 ಸರ್ತಿ ನಂದು ಪ್ರಿಲಿಮಿನರಿ ಪರೀಕ್ಷೆಯಲ್ಲೇ ನಾನು ಉತ್ತೀರ್ಣ ಆಗಲಿಲ್ಲ. ಸೊ ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ನಾನು ವಿಫಲತೆ ಹೊಂದ್ತಾ ಇದ್ದೆ. ಸೊ ಈ ಸರ್ತಿ ಪ್ರಿಲಿಮಿನರಿ ಪಾಸ್ ಆದ ತಕ್ಷಣ ಮೇನ್ಸ್ ಆಯಿತು, ಇಂಟರ್ವ್ಯೂ ಅಲ್ಲಿ ಪಾಸ್ ಆದೆ. ಸೊ ಈಗ ರ್ಯಾಂಕ್ ಬಂದಿದೆ. ಏನು ಮಾಡ್ತಿದ್ರಿ ಡಿಗ್ರಿ ಮೇಡಮ್? ನಂದು ಡಿಗ್ರಿ BA LLB ಮಾಡಿದ್ದೆ ಗುಜರಾತ್ ನ್ಯಾಷನಲ್ ಲಾ ಯೂನಿವರ್ಸಿಟಿದಿಂದ. ಅದಾದಮೇಲಿಂದ ಸಿವಿಲ್ ಸರ್ವಿಸಸ್ ಪರೀಕ್ಷೆಯಲ್ಲಿ ನಾನು ತಯಾರಿ ಮಾಡ್ತಾ ಇದ್ದೆ ಸರ್. ಕೋಚಿಂಗ್ ಹೇಳ್ತೀನಿ ನಾನು ಸ್ವಂತ ಅಭ್ಯಾಸದಿಂದ ಮಾಡ್ತಾ ಇದ್ದೆ. ಸೊ ಕ್ಲಾಸ್ ರೂಮ್ ಕೋಚಿಂಗ್ ಹಾಗೆ ತೊಗೊಂಡೆಲ್ಲ, ಸ್ವಲ್ಪ ಆನ್ಲೈನಲ್ಲಿ ಕ್ರ್ಯಾಶ್ ಕೋರ್ಸಸ್ ಅಂತ ತೊಗೊಳ್ತಾ ಇದ್ದೆ ಪ್ರಿಲಿಮ್ಸ್ ಮತ್ತು ಮೀನ್ಸ್ ಸಮೀಪ ಇರುವಾಗ. ಅದಲ್ಲದೆ ನನ್ನ ಫ್ರೆಂಡ್ಸ್ ಜೊತೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೆ ಕಾಲೇಜ್ದಿಂದ, ಅವರು ತಯಾರಿ ಮಾಡ್ತಾಯಿದ್ರು. ಸೊ ಅದೇ ದೊಡ್ಡ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಆಗಿದೆ ಸರ್. ಕ್ರೆಡಿಬಿಲಿಟಿ ಯಾರಿಗೆ ಹೋಗುತ್ತೆ ಮೇಡಮ್? ಆ್ಯಕ್ಚುಲಿ ಎಲ್ಲರಿಗೂ ಇದೆ. ಫಸ್ಟ್ ಆಫ್ ಆಲ್ ನನ್ನ ತಂದೆ ತಾಯಿಗೆ ನಾನು ಕೊಡುಗೆ ಅವ್ರದ್ದೇ ಜಾಸ್ತಿ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಕಾಲೇಜ್ ಆದಮೇಲಿಂದನೂ ಕೆಲಸಕ್ಕಾಗಲಿ ಅಥವಾ ಬೇರೆ ಯಾವುದಕ್ಕಾದ್ರೂ ನನ್ನ ಮೇಲೆ ಇನ್ನೂ ಒತ್ತಡ ಇದ್ದಿದ್ದಿಲ್ಲ. ಸೊ ಸದಾ ಅವ್ರ ಸಪೋರ್ಟ್ ಇತ್ತು, ನನ್ನ ಅಣ್ಣಂದು ಸಪೋರ್ಟ್ ಇತ್ತು. ಯಾವಾಗಾದರೂ ಫಸ್ಟ್ 3 ಸತಿ ನಾನು ಪಾಸ್ ಆಗದೆ ಇರುವಾಗನೂ ಅವ್ರು ಸಮಾಧಾನ ಮಾಡಿದರು, ನೀನು ಮಾಡ್ತೀಯಾ ಅಂತ ಆತ್ಮವಿಶ್ವಾಸ ಕೊಟ್ಟರು. ಸೊ ಅವ್ರಿಗೆ ನಾನು ಎಲ್ಲ ನನ್ನದು ಇದು ಅಚೀವ್ಮೆಂಟ್ ಅವ್ರಿಗೆ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೇನೆ. ಎಷ್ಟು ಸ್ಟಡಿ ಮಾಡಿದ್ರಿ ಮೇಡಮ್? ಆನ್ ಜನರಲ್ ಒಂದು 6-7 ಅವರ್ಸ್ ಎವ್ರಿ ಡೇ ಅಂತ ಅಂದ್ಕೊಳ್ಳಿ. ನಾನು ಫುಲ್ ಟೈಮ್ ಪ್ರಿಪ್ರೇಷನ್ ಮಾಡ್ತಾ ಇರೋದ್ರಿಂದ ಇದು ಪಾಸಿಬಲ್ ಆಗ್ತಿತ್ತು. ಅದಲ್ಲದೆ ಪರೀಕ್ಷೆ ಸಮೀಪ ಬಂದಾಗ ಟೈಮಿಂದು ಆ ಥರ ಲೆಕ್ಕ ಇರ್ತಿದ್ದಿಲ್ಲ. ಇಟ್ ಕುಡ್ ಬಿ 10 ಅವರ್ಸ್ ಆರ್ 12 ಅವರ್ಸ್. ಸೊ ಎಷ್ಟು ನಂದು ಅವತ್ತಿನ ದಿನ ಟಾರ್ಗೆಟ್ಸ್ ಇರ್ತಿತ್ತು ಅದನ್ನು ಮುಗಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.